ಮೈಸೂರಿನ ಉದಯಗಿರಿಯಲ್ಲಿ ಮೊನ್ನೆ ಯಾವ ರೀತಿಯಾಗಿ ಪೊಲೀಸರ ಮೇಲೆ ಅಟ್ಯಾಕ್ ಆಯಿತು, ಕಲ್ಲೆಸೆಯಲಾಯಿತು ಅನ್ನುವಂತಹ ಸ್ಟೋರಿ ನಿಮಗೆ ನೆನಪಿದ್ದೇ ಇದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಟೋಟಲ್ ಆಗಿ ಘಟನೆಯಲ್ಲಿ 14 ಪೊಲೀಸರು ಗಾಯಗೊಂಡಿದ್ರು ಮತ್ತೆ ಅನೇಕ ಪ್ರಶ್ನೆಗಳು ಮೂಡಿದ್ವು. ಈಗ ನಾಪತ್ತೆ ಆಗಿರುವ ಆರೋಪಿಗಳ ಕುರಿತಂತೆ ಎಕ್ಸ್ಕ್ಲೂಸಿವ್ ಮಾಹಿತಿನ ನಾವು ಕೊಡ್ತೀವಿ. ಠಾಣೆಯ ಮೇಲೆ ಕಲ್ಲು ಎಸೆದ ದೃಶ್ಯಾವಳಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಪ್ರಕರಣದ ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಕಲ್ಲೆಸೆದ ಎಲ್ಲರೂ ಠಾಣೆಯ 100 ಮೀಟರ್ ಅಂತರದ ನಿವಾಸಿಗಳು. ಸಿಸಿಟಿವಿ ಮೂಲಕ ಆರೋಪಿಗಳನ್ನ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಆರೋಪಿಗಳೆಲ್ಲರೂ ಪಂಚರ್ ಶಾಪು, ಸ್ಕೂಟರ್ ಮೆಕ್ಯಾನಿಕ್ಗಳು. ಪ್ರಚೋದನಕಾರಿ ಭಾಷಣದಿಂದಲೇ ಆರೋಪಿಗಳು ಕಲ್ಲೆಸ್ತಿರೋದು ಗೊತ್ತಾಗ್ತಾ ಇದೆ. ಯಾವನೋ ವ್ಯಕ್ತಿ, ತಲೆಯಲ್ಲಿ ಮೆದುಳಿಲ್ಲದ ವ್ಯಕ್ತಿ ಬಂದು ಪ್ರಚೋದನೆ ಮಾಡಿದ ತಕ್ಷಣ ಇವರೆಲ್ಲ ನೋಡಿ ಈಗ ವಿಜುವಲ್ಸ್ ತೋರಿಸ್ತಾ ಇದೀವಲ್ಲ ನಿಮಗೆ, ಇವರೆಲ್ಲರೂ ಕೂಡ ಅದೇ ಸ್ಟೇಷನ್ನ ಸುತ್ತಮುತ್ತ ಇದ್ದವರು. ಅದೇ ಸ್ಟೇಷನ್ನು ಇವರೆಲ್ಲರಿಗೂ ಕಾನೂನು ಸುವ್ಯವಸ್ಥೆಯನ್ನು ಪ್ರತಿನಿತ್ಯ ಏರ್ಪಡಿಸ್ತಾ ಇದ್ದಿತ್ತು. ಅದೇ ಸ್ಟೇಷನ್ನ ಭಯದಿಂದಲೇ ಕಳ್ಳಕಾಕರು ಈ ರೋಡ್ಗೆ ಬರ್ತಾ ಇರಲಿಲ್ಲ. ಯಾವ ಸ್ಟೇಷನ್ನಿಂದ ಆಸರೆ ಪಡೆದ್ರೋ ಅದೇ ಸ್ಟೇಷನ್ ಮೇಲೆ ಇವ್ರದ್ದು ಕಲ್ಲೆಸೆತ. ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ, ಹೆಂಗೆ ತಯಾರಿ ಮಾಡ್ಕೊಂಡು ಬಂದು, ಪೂರ್ವ ತಯಾರಿಯನ್ನ ಮಾಡ್ಕೊಂಡು ಬಂದು ಕಲ್ಲೆಸಿತಾ ಇದ್ದಾರೆ. ಒಬ್ಬೊಬ್ರು ಅಟ್ಲೀಸ್ಟ್ 4 to 5 ಟೈಮ್ಸ್ ರೌಂಡಲ್ಲಿ ಎಸಿತಾ ಇದೆ. ಕಲ್ಲನ್ನ ಫಸ್ಟ್ ಅಲ್ಲಿ ಶೇಖರಿಸಿಟ್ಕೊಂಡು, ಈ ದೀಪಾವಳಿಗೆ ನಾವು ಪಟಾಕಿ ಹಚ್ತೀವಲ್ಲ ಆ ಥರ ಕಲ್ಲನ್ನ ಒಂದಾದ ಮೇಲೆ ಒಂದು ಎಸ್ತಿದ್ದಾರೆ. ಈ ಗುಂಪಿದೆಯಲ್ಲ, ಇವ್ರು ಯಾರೋ ಪಕ್ಕದೂರ್ನವ್ರಲ್ಲ. ಸ್ಟೇಷನ್ನ 100 ಮೀಟರ್ ಅಂತರದಲ್ಲಿ ದಿನಾ ಸ್ಟೇಷನ್ನ ನೋಡ್ತಾ ಇದ್ದವ್ರು ಇವರೆಲ್ಲ. ದಿನಾ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಬಂದು ವ್ಯವಹಾರ ಮಾಡಿರ್ತಾರೆ. ಆಬ್ವಿಯಸ್ಲಿ ಒಂದು ಟೀ ಕುಡಿಯೋದೋ ಅಥವಾ ತಿಂಡಿ ತರಿಸೋದೋ ಏನೋ ಒಂದು ಮಾಡಿರ್ತಾರೆ. ಅವರಿಂದ ಇವ್ರು ಜೀವನ ಕಟ್ಕೊಂಡಿರ್ತಾರೆ. ನೋಡಿ ಎಂತ ಲಜ್ಜೆಗೇಡಿನ ವ್ಯಕ್ತಿಗಳು ಇವರು ಅಂತ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಕೆ ಪಿ ನಾಗರಾಜ್. ಒಂದು ಅಂದಾಜಂತೂ ಇತ್ತು, ಸುತ್ತಮುತ್ತ ಇದ್ದವರೇ ಮಾಡಿರಬಹುದು ಅಂತ. ಬಟ್ ಅಕ್ಕಪಕ್ಕದ ನಿವಾಸಿಗಳು ಅಂತ ಹೇಳಿದ್ರೆ ಬಹಳ 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 ಆಘಾತ ಆಗತ್ತೆ. ಇವ್ರ ಮನಸ್ಥಿತಿ ಎಷ್ಟು ಟೈಮ್ನಿಂದ ಹಾಗಾದ್ರೆ ಏನ್ ಡೆವಲಪ್ ಆಗ್ತಾ ಬರ್ತದೆ? ಒಂದು ವ್ಯವಸ್ಥೆ ವಿರುದ್ಧ ಇವ್ರನ್ನ ತಯಾರು ಮಾಡ್ತಿರೋದು ಯಾರು ಹಾಗಾದ್ರೆ? ಬಹಳ ಆಶ್ಚರ್ಯದ ವಿಚಾರ. ಅಂದ್ರೆ ಆಶ್ಚರ್ಯ ಮೀನ್ಸ್ ಮಮತಾ, ಏನು ಬಹಳ ದೊಡ್ಡ ಮಟ್ಟದ ಆಶ್ಚರ್ಯ ಏನು ವಾಸ್ತವ ಗೊತ್ತಿರೋರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿಯ ಉದಯಗಿರಿಯ ಗಲಾಟೆಗಳು ನಡೆದಂತ ಸಂದರ್ಭದಲ್ಲಿ ಸೋಕಾಲ್ಡ್ ಯಾರೋ ಹೇಳ್ತಾರಲ್ಲ, ಬೇರೆಯವರು ಬರ್ತಾರೆ ಮತ್ತವರು ಬರ್ತಾರೆ, ಅದೆಲ್ಲದು ಅಪ್ಪಟ ಸುಳ್ಳು ಮಮತಾ. ಈ ಪ್ರಕರಣದಲ್ಲಿ ಅದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪೊಲೀಸ್ ಠಾಣೆಯ 100 ಮೀಟರ್ ದೂರದಲ್ಲಿರುವಂತಹ ಎಲ್ಲಾ ಮನೆಗಳ ಯುವಕರುಗಳ ಇವರು ಇರುವಂತಹದ್ದು. ಈಗ ಅಧಿಕೃತವಾಗಿ ಪೊಲೀಸರು FIR ದಾಖಲು ಮಾಡ್ಕೊಂಡಿದ್ದಾರೆ. FIR ಕೂಡ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಈಗ CCTV ದೃಶ್ಯಾವಳಿಗಳನ್ನ, ಈ CCTV ದೃಶ್ಯಾವಳಿಗಳನ್ನ ನೋಡಿದ್ಮೇಲಾದ್ರೂ ಯಾರೋ RSS ನವರು ಬಂದಿದ್ರು, ಯಾರೋ BJP ಅವರು ಬಂದಿದ್ರು, ಮತ್ತೊಬ್ರು ಬಂದಿದ್ರು ಅಂತ ಕತೆ ಹೇಳ್ತಾ ಇರುವಂತವ್ರಿಗೆ ಅರ್ಥ ಆಗ್ಬೋದೇನೋ ಎಷ್ಟರ ಮಟ್ಟಿಗೆ ಇವರು ಗುಂಪು ಆಗಿ ಬಂದು ಕಲ್ಲುಗಳನ್ನ ಎಸ್ತಿದ್ದಾರೆ ಅನ್ನುವಂಥದ್ದು. ಈ ಎಲ್ಲಾ ದೃಶ್ಯಾವಳಿಗಳು ಅವತ್ತು ನಡೆದಂತಹ ಘಟನೆ ಯಾವ ರೀತಿಯಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಎಷ್ಟರ ಮಟ್ಟಿಗೆ ಯುವಕರುಗಳ ಗುಂಪು ಏಕಾಏಕಿ ಕಲ್ಲಿನ ದಾಳಿಯನ್ನ ಮಾಡ್ತಾ ಇದ್ದಾರೆ ಮತ್ತು ಇವರನ್ನ ಪ್ರಚೋದನೆ ಮಾಡ್ತಾ ಇರುವಂತಹ ಗುಂಪುಗಳು ಎಂತವು, ಎಷ್ಟರ ಮಟ್ಟಿಗೆ ಇವ್ರನ್ನ ರೆಡಿ ಮಾಡಿದ್ದಾರೆ ಅನ್ನುವಂಥದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿಗಳಾಗಿದ್ದಾವೆ. ಮಮತಾ. ಕೆ ಪಿ ನಾಗರಾಜ್, ಈಗ FIR ನಲ್ಲಿ ಕೆಲ ಅಂಶಗಳನ್ನು ದಾಖಲು ಮಾಡಲಾಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಟೋಟಲ್ ಆಗಿ ಕೇಸಿಗೆ ಸಂಬಂಧಪಟ್ಟಂತೆ ಎಷ್ಟು ಜನರನ್ನು ಇಲ್ಲಿ ತನಕ ವಶಕ್ಕೆ ಪಡೆಯೋ ಕೆಲಸ ಆಗಿದೆ ಮೊನ್ನೆಯಿಂದ ಘಟನೆಯ ಫಾಲೋಅಪ್ ನಲ್ಲಿ?